ಸಾರಿಗೆ ಸಚಿವರ ಜೊತೆಯಲ್ಲಿ ಒಂದು ಸಭೆ ಕೂಡ ಇತ್ತು. ತಾವು ಕೂಡ ಒಂದಷ್ಟು ಮನವಿಗಳನ್ನು ಮಾಡಿದ್ರಿ. ಸಾರಿಗೆ ಸಚಿವರು ಕೂಡ ಒಂದು ಎರಡು ವಿಚಾರದಲ್ಲಿ ಈಗಾಗಲೇ ಸಾರಿಗೆ ನೌಕರರಿಗೆ ಮತ್ತು ನಿವೃತ್ತ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸನ್ನು ಕೊಟ್ಟಿರುವಂಥ ತಾವು ಏನೇನು ಮನವಿಗಳನ್ನು ಇಟ್ಟಿದ್ರಿ, ಸಾರಿಗೆ ಸಚಿವರು ಏನೇನೆಲ್ಲ ಈಡೇರಿಸಿದ್ದಾರೆ ಸರ್? ವಿಶೇಷವಾಗಿ ನಮ್ಮಲ್ಲಿ ಈಗೇನು ಸರ್ಕಾರ 12.5% ವೇತನ ಹೆಚ್ಚಳ ಏನು ಮಾಡಿತ್ತು, ಹಿಂದಿನ ಸರ್ಕಾರ 15%ಗಿಂತ ಹೆಚ್ಚಿನ ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಮೊದಲನೇದಾಗಿತ್ತು. ಹಾಗಾಗಿ ಈ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡಿದ್ದು 12.5% ಕೊಟ್ಟಿರ್ತಕ್ಕಂಥ ಸಂಬಳವನ್ನು ಮರುಪರಿಶೀಲನೆ ಮಾಡಿ ಕನಿಷ್ಠ 20% ಆದರೂ ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಮೊದಲನೇದಾಗಿತ್ತು. ಮತ್ತು 1/4/25 ಏನು ಮಾಡಿದ್ದಾರೆ ಅದನ್ನು 1/1/24 ಪರಿವರ್ತನೆ ಮಾಡಬೇಕು. ಅರಿಯರ್ಸ್ ಹಣವನ್ನು ಬಿಡುಗಡೆ ಮಾಡಬೇಕು. ಮತ್ತು ಏನು ವಜಾಗೊಂಡ ನೌಕರರ ವಿಚಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಮತ್ತು ಚುನಾವಣೆಯನ್ನು ಮಾಡಬೇಕು. ಸಂಘಟನೆ ಚುನಾವಣೆಗಳು ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥದ್ದನ್ನು ಇವಷ್ಟು ಪ್ರಮುಖವಾದಂಥ ಬೇಡಿಕೆ ಇಟ್ಟಿದ್ದು. ಸಾರಿಗೆ ಸಚಿವರು ನಮ್ಮ ಸಂಘಟನೆಯ ಮನವಿಯನ್ನು ಪುರಸ್ಕಾರ ಮಾಡಿ ಇವತ್ತಿನ ದಿನವೇ ನಾವು ಒಂದು 170 ಕೋಟಿ ಹಣವನ್ನು ಹಿಂಬಾಕಿಯಾಗಿ ಬಿಡುಗಡೆ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ನಿವೃತ್ತಿ ಒಂದು ಪಾಸ್ ತಗೊಳ್ಳೋದಕ್ಕೂ ಸಹ ವಾರ್ಷಿಕವಾಗಿ 500 ರೂಪಾಯಿ ಚಂದವನ್ನು ಕಟ್ಟಿ ಪಾಸ್ ತೊಗೋತಾಯಿದ್ರು. ಅದನ್ನು ರದ್ದುಪಡಿಸಿದ್ದೀನಪ್ಪ, ಎಲ್ರಿಗೂ ಉಚಿತವಾದಂಥ ಪಾಸನ್ನು ಕೊಡೋದಕ್ಕೆ ಈಗಲೇ ನಾನು ಆರ್ಡ್ರ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಹಾಗಾಗಿ CM ಜೊತೆ ಮುಂದಿನ ತಿಂಗಳಲ್ಲಿ ಒಂದು ವಿಶೇಷವಾದಂಥ ಸಭೆ ಕರೆದು ಸಂಘಟನೆಗಳೆಲ್ಲರನ್ನು ಕರೆದು ಏನು ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ. ಮತ್ತು CM ಅವರ ಗಮನಕ್ಕೆ ತಂದು ಹಣಕಾಸನ್ನು ಯಾವ ರೀತಿಯಲ್ಲಿ ತೊಗೊಬಂದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದನ್ನು ಸಮಂಜಸವಾಗಿ ನಾನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನು ಮೀಟಿಂಗ್ ಕರೆದು ನಾನು ಬಗೆಹರಿಸ್ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದೀವಿ. ಹಾಗಾಗಿ ಏನು ಇವತ್ತು 170 ಕೋಟಿ ಬಿಡುಗಡೆ ಮಾಡಿದ್ದಂಥದ್ದು ಒಂದು, ಮತ್ತು ವಿಶೇಷವಾಗಿ ನಿವೃತ್ತಿ ನೌಕರರಿಗೆ ಪಾಸನ್ನು ಉಚಿತವಾಗಿ ಕೊಡ್ತಕ್ಕಂಥ ಮಾಡಿದಂಥ ನೀವು ಸಚಿವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೂ ಧನ್ಯವಾದ ತಿಳಿಸಿ ಬಂದಿದ್ದೀವಿ. ಆದಷ್ಟು ಬೇಗ ದಿನಾಂಕವನ್ನು ತಿದ್ದುಪಡಿ ಮಾಡಬೇಕು ಮತ್ತು ವೇತನದಲ್ಲಿ ಹೆಚ್ಚಳವನ್ನು ಮಾಡಬೇಕು, ವೇತನ ಪರಿಷ್ಕರಣೆಯಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ದಕ್ಕೆ ಸರ್ಕಾರ ಮತ್ತು ಸರ್ಕಾರದ ಪರವಾಗಿ ಸಚಿವರು ಆದಷ್ಟು ಬೇಗ CM ಜೊತೆ ಮೀಟಿಂಗ್ ಕೊಡೋದು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ಧನ್ಯವಾದ ಹೇಳಿದ್ದೀವಿ ಸರ್ ಸಚಿವರಿಗೆ. ನನ್ನ ಹೆಸರು ಜಗದೀಶ್ ಅಂತೇಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಘದ ಅಧ್ಯಕ್ಷ. ಸಾರಿಗೆ ಸಚಿವರ ಜೊತೆಯಲ್ಲಿ ಒಂದು ಸಭೆ ಕೂಡ ಇತ್ತು. ತಾವು ಕೂಡ ಒಂದಷ್ಟು ಮನವಿಗಳನ್ನು ಮಾಡಿದ್ರಿ. ಸಾರಿಗೆ ಸಚಿವರು ಕೂಡ ಒಂದು ಎರಡು ವಿಚಾರದಲ್ಲಿ ಈಗಾಗಲೇ ಸಾರಿಗೆ ನೌಕರರಿಗೆ ಮತ್ತು ನಿವೃತ್ತ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸನ್ನು ಕೊಟ್ಟಿರುವಂಥ ತಾವು ಏನೇನು ಮನವಿಗಳನ್ನು ಇಟ್ಟಿದ್ರಿ, ಸಾರಿಗೆ ಸಚಿವರು ಏನೇನೆಲ್ಲ ಈಡೇರಿಸಿದ್ದಾರೆ ಸರ್? ವಿಶೇಷವಾಗಿ ನಮ್ಮಲ್ಲಿ ಈಗೇನು ಸರ್ಕಾರ 12.5% ವೇತನ ಹೆಚ್ಚಳ ಏನು ಮಾಡಿತ್ತು, ಹಿಂದಿನ ಸರ್ಕಾರ 15%ಗಿಂತ ಹೆಚ್ಚಿನ ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಮೊದಲನೇದಾಗಿತ್ತು. ಹಾಗಾಗಿ ಈ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡಿದ್ದು 12.5% ಕೊಟ್ಟಿರ್ತಕ್ಕಂಥ ಸಂಬಳವನ್ನು ಮರುಪರಿಶೀಲನೆ ಮಾಡಿ ಕನಿಷ್ಠ 20% ಆದರೂ ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಮೊದಲನೇದಾಗಿತ್ತು. ಮತ್ತು 1/4/25 ಏನು ಮಾಡಿದ್ದಾರೆ ಅದನ್ನು 1/1/24 ಪರಿವರ್ತನೆ ಮಾಡಬೇಕು. ಅರಿಯರ್ಸ್ ಹಣವನ್ನು ಬಿಡುಗಡೆ ಮಾಡಬೇಕು. ಮತ್ತು ಏನು ವಜಾಗೊಂಡ ನೌಕರರ ವಿಚಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಮತ್ತು ಚುನಾವಣೆಯನ್ನು ಮಾಡಬೇಕು. ಸಂಘಟನೆ ಚುನಾವಣೆಗಳು ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥದ್ದನ್ನು ಇವಷ್ಟು ಪ್ರಮುಖವಾದಂಥ ಬೇಡಿಕೆ ಇಟ್ಟಿದ್ದು. ಸಾರಿಗೆ ಸಚಿವರು ನಮ್ಮ ಸಂಘಟನೆಯ ಮನವಿಯನ್ನು ಪುರಸ್ಕಾರ ಮಾಡಿ ಇವತ್ತಿನ ದಿನವೇ ನಾವು ಒಂದು 170 ಕೋಟಿ ಹಣವನ್ನು ಹಿಂಬಾಕಿಯಾಗಿ ಬಿಡುಗಡೆ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ನಿವೃತ್ತಿ ಒಂದು ಪಾಸ್ ತಗೊಳ್ಳೋದಕ್ಕೂ ಸಹ ವಾರ್ಷಿಕವಾಗಿ 500 ರೂಪಾಯಿ ಚಂದವನ್ನು ಕಟ್ಟಿ ಪಾಸ್ ತೊಗೋತಾಯಿದ್ರು. ಅದನ್ನು ರದ್ದುಪಡಿಸಿದ್ದೀನಪ್ಪ, ಎಲ್ರಿಗೂ ಉಚಿತವಾದಂಥ ಪಾಸನ್ನು ಕೊಡೋದಕ್ಕೆ ಈಗಲೇ ನಾನು ಆರ್ಡ್ರ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಹಾಗಾಗಿ CM ಜೊತೆ ಮುಂದಿನ ತಿಂಗಳಲ್ಲಿ ಒಂದು ವಿಶೇಷವಾದಂಥ ಸಭೆ ಕರೆದು ಸಂಘಟನೆಗಳೆಲ್ಲರನ್ನು ಕರೆದು ಏನು ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ.